ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಕೇರಳದ ಮಂತ್ರಶಕ್ತಿಯಿಂದ ಮಾಡುವಂಥ ಒಂದು ವಶೀಕರಣ ತಂತ್ರ ಸಾಧನದ ಬಗ್ಗೆ ತಿಳ್ಕೊಳ್ಳೋಣ. ಆದರೆ ಉದ್ದೇಶ ಒಳ್ಳೆಯದಕ್ಕಿರಲಿ. ಒಳ್ಳೆಯ ಉದ್ದೇಶಕ್ಕೋಸ್ಕರ ಇಂಥ ಮಂತ್ರಗಳನ್ನ ನೀವು ಪಠನೆ ಮಾಡಿದ್ರೆ ನಿಮ್ಮಿಂದ ದೂರಾದಂಥ ವ್ಯಕ್ತಿಗಳು ಒಂದಾಗಲು ಒಂದು ಅವಕಾಶ ಅಂತ ಹೇಳ್ಬೋದಷ್ಟೇ. ಪ್ರಥಮವಾಗಿ ನಾವು ಹೇಳುವಂಥ ವಿಚಾರ, ವಶೀಕರಣ ಎಂದರೇನು ನೋಡಿ. ವಶೀಕರಣ ಎನ್ನುವಂಥ ಪದ್ಧತಿ ಋಷಿಮುನಿಗಳ ಕಾಲದಿಂದಲೂ ನಾವು ಕೇಳ್ತಾ ಬಂದಿದ್ದೀವಿ ಹಾಗೂ ಪುಸ್ತಕಗಳಲ್ಲಿ ಓದ್ತಾ ಬಂದಿದ್ದೀವಿ. ವಶೀಕರಣ ಎಂದರೆ ನಮ್ಮ ಮನಸ್ಸಿನ ಇಚ್ಛೆ ಈಡೇರುವಂಥ ಒಂದು ಸಾಧನ. ನಮ್ಮ ಮನಸ್ಸಿನ ಇಚ್ಛೆ ಪ್ರಕಾರ ವ್ಯಕ್ತಿ ನಮ್ಮಂತಾಗಬೇಕು ಅಥವಾ ವಸ್ತು ನಮ್ಮಂತಾಗಬೇಕು. ಇದೊಂದು ತಂತ್ರ ಪದ್ಧತಿ ನೋಡಿ. ಕೆಲವೊಬ್ಬರಿಗೆ ಒಂದು ಅಧಿಕಾರ ವಶ ಆಗಬೇಕು ಅನ್ನೋ ಆಸೆ ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ಹಣದ ಆಸೆ, ನನಗೆ ದುಡ್ಡು ವಶವಾಗಬೇಕು ಅನ್ನೋ ಆಸೆ. ಇನ್ನು ಕೆಲವೊಬ್ಬರಿಗೆ ಭೂಮಿ, ಆ ಭೂಮಿ ನಾನು ತಗೋಬೇಕು, ಜಮೀನು ತಗೋಬೇಕು, ಕಟ್ಟಡಗಳನ್ನ ತಗೋಬೇಕು, ನಿವೇಶನಗಳನ್ನ ತಗೋಬೇಕು ಅನ್ನೋಂಥ ಆಸೆಗಳಿರ್ತದೆ. ಇವೆಲ್ಲವನ್ನು ವಶ ಮಾಡಿಕೊಳ್ಳುವಂಥದ್ದು ತನ್ನ ಸ್ವಾರ್ಥಕ್ಕೆ ಅಥವಾ ತನ್ನ ಸಂತೋಷಕ್ಕೆ ಅವೆಲ್ಲ ದಕ್ಕಿಸ್ಕೊಳ್ಬೇಕು ಅಂತ ಯಾವ ಮನುಷ್ಯ ಪ್ರಯತ್ನ ಅಥವಾ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತಾನೋ ಇದೊಂದು ವಶ ಅಂತ ಹೇಳ್ತೀವಿ, ಅಥವಾ ಇದೊಂದು ವಶೀಕರಣ ಪದ್ಧತಿ ಅಂತ ಹೇಳ್ತೀವಿ. ತನ್ನಂತೆ ಬರಬೇಕು ಅನ್ನುವಂಥದ್ದು. ಇಂತಹ ಬಲಿಷ್ಠ ಮಂತ್ರಗಳ ಪ್ರಯೋಗ ಮಾಡೋದ್ರಿಂದ ನಾವು ಅದನ್ನು ಕೆಲವೊಂದು ಸಮಯದಲ್ಲಿ ವಶ ಮಾಡ್ಕೋಬೋದು. ಅದರಲ್ಲಿ ಕೂಡ ಮನುಷ್ಯರ ಮೇಲೆ ಇಂಥ ಪ್ರಯೋಗಗಳನ್ನ ಮಾಡುವಂಥದ್ದು ತಂತ್ರಗಳಲ್ಲಿ ಉಲ್ಲೇಖ ಇದೆ. ಹೇಗೆ ಮಂತ್ರಗಳ ಪ್ರಯೋಗ ಯಾಕೆ ಮಾಡಬೇಕು, ಯಾಕೆ ವ್ಯಕ್ತಿಗಳನ್ನ ನಮ್ಮಂತೆ ವಶ ಮಾಡ್ಕೋಬೇಕು, ಅದಕ್ಕೊಂದು ಕಾರಣಗಳಿರ್ತದೆ ಅಥವಾ ನಿಯಮಗಳಿರ್ತದೆ. ಆ ನಿಯಮಗಳನ್ನ ನಾವು ತಿಳ್ಕೊಂಡು ಈ ಪ್ರಯೋಗಗಳನ್ನ ಮಾಡಿದ್ರೆ ಆ ವ್ಯಕ್ತಿಗಳು ನಮ್ಮಂತೆ ಆಗ್ತಾರೆ. ಹೇಗೆ ಸುಖ ಸುಮ್ಮನೆ ಯಾರಂದ್ರ ಮೇಲೆ, ಯಾರೋ ಒಂದು ಬೀದಿ ಹೋಗ್ರ ಮೇಲೆ ಅಥವಾ ಸಂಬಂಧ ಇಲ್ಲದ ವ್ಯಕ್ತಿಗಳ ಮೇಲೆ ಅಥವಾ ನೋಡಿದ ಕೂಡಲೇ ಆ ವ್ಯಕ್ತಿಗಳು ನಮಗೆ ಬೇಕು, ಈ ಮಂತ್ರ ಪಠನೆ ಮಾಡ್ತೀನಿ ಅಂದರೆ ಬಿಲ್ಕುಲ್ ಸಿಗೋದಿಲ್ಲ, ತಪ್ಪಾಗ್ತದೆ. ಆ ಥರ ಬರಲಿಕ್ಕೆ ಚಾನ್ಸೇ ಇಲ್ಲ. ಮಂತ್ರಗಳಲ್ಲಿ ಶಕ್ತಿ ತಾಂತ್ರಿಕವಾಗಿದ್ದಾಗ ಅದನ್ನು ಬಳಸ್ಕೊಳ್ಳುವಂಥದ್ದು ಕೆಲವೊಂದು ಕುಟುಂಬಸ್ಥರ ಮೇಲೆ, ಸಂಬಂಧಿಕರ ಮೇಲೆ ಆ ಪ್ರಯೋಗನ ಮಾಡಬೇಕಾಗ್ತದೆ. ಹೇಗೆ, ಈಗ ಒಂದು ಕುಟುಂಬದಲ್ಲಿ ನಿಮ್ಮಿಂದ ದೂರಾದಂತಹ ಗಂಡ ಹೆಂಡತಿ, ಸಣ್ಣ ಪುಟ್ಟ ವಿಚಾರದಲ್ಲಿ ಮನಸ್ತಾಪ ಬರ್ತದೆ, ಅಹಂಕಾರ ಬರ್ತದೆ, ದ್ವೇಷ ಬರ್ತದೆ, ಒಬ್ಬರ ಮೇಲೊಬ್ಬರು ನಂಬಿಕೆ ಇರೋದಿಲ್ಲ, ಭಾವನಾತ್ಮಕ ಸಂಬಂಧಗಳನ್ನ ಮರೆತಿರ್ತಾರೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ಮನಸ್ತಾಪ ಸರಿ ಹೋಗೋದಿಲ್ಲ, ಆಸೆಗಳಿರ್ತದೆ, ತೋರ್ಪಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂಥವರು ಒಬ್ಬರ ಮೇಲೆ ಒಬ್ಬರು ವಶ ಆಗಬೇಕಂದ್ರೆ ಯಾರಾದರೂ ಒಬ್ಬರು ಬದಲಾವಣೆಯಾಗಿ ಇಂಥ ಕೆಲಸ ಕೈ ಹಾಕಿದ್ರೆ ವಶ ಆಗ್ತಾರೆ. ಇನ್ನು ಈ ಪತಿ ಪತ್ನಿಯರಲ್ಲಿ ಮೂರನೇ ವ್ಯಕ್ತಿಗಳ ಪ್ರಯೋಗ ಆಗ್ತದೆ. ಯಾರಾದರೂ ಹೇಳಿ ಕೇಳಿ, ಇಲ್ಲ ಸಲ್ಲದ ವಿಚಾರಗಳನ್ನ ಹೇಳಿ ಅಥವಾ ಚಾಡಿ ಹೇಳಿ ಇವ್ರನ್ನ ದೂರ ಮಾಡುವಂಥ ಸಂದರ್ಭ ಹುಟ್ಟಾಕ್ತಾರೆ. ಇನ್ನು ಕೆಲವೊಬ್ಬರು ಜೀವನದಲ್ಲಿ ವ್ಯಾಮೋಹದಿಂದ ಅಕ್ರಮ ಸಂಬಂಧಗಳು ಹುಟ್ಕೊಳ್ತವೆ. ಗಂಡ ಹೆಂಡತಿಯರ ಮಧ್ಯೆ ಒಳ್ಳೆಯ ಸಂಸಾರ ಇದ್ದರೂ ಕೂಡ ಪರಸ್ಪರ ನಂಬಿಕೆ ಇಲ್ಲದೆ ಪರಪುರುಷನ ಮೇಲೆ ಪರಸ್ತ್ರೀಯ ಮೇಲೆ ಸಂಘ ಸವಾಸಕ್ಕೆ ಹೋಗಿ ಅಕ್ರಮ ಸಂಬಂಧಗಳ ಮುಖಾಂತರ ಗಂಡ ಹೆಂಡತಿ ಮನಸ್ತಾಪಗಳಾಗಿ ಒಬ್ಬರಿಂದೊಬ್ಬರು ದೂರ ಆಗಲು ಪ್ರಯತ್ನ ಮಾಡ್ತಾ ಇರ್ತಾರೆ. ಅಂಥವ್ರು ಯಾರಾದರೂ ಮನಪರಿವರ್ತನೆ ಆಗಿ ವಶೀಕರಣ ತನ್ನುವ ಮಂತ್ರಗಳ ಸಾಧನದಿಂದ ಪ್ರಯತ್ನ ಪಟ್ಟರೆ ಅವರು ಮನಪರಿವರ್ತನೆ ಆಗೋದಂತೂ 100% ಸತ್ಯ. ಇನ್ನು ಸಂಬಂಧಿಕರ ಬಗ್ಗೆ ಹೇಳೋಣ ನೋಡಿ. ಅಣ್ಣ ತಮ್ಮ, ಅಕ್ಕ ತಂಗಿ ಅಥವಾ ಬಂಧು ಬಾಂಧವರು ಹಣಕ್ಕೆ ಅಥವಾ ಆಸ್ತಿಗೆ ಅಥವಾ ಜಮೀನಿಗೆ ಮನಸ್ತಾಪ ಮಾಡಿಕೊಂಡು ಕೋರ್ಟ್ ಕಚೇರಿ ವ್ಯಾಜ್ಯಗಳಿಂದ ದೂರ ಆಗ್ತಾರೆ. ಒಬ್ಬರ ಮೇಲೊಬ್ಬರು ಬಗ್ಲಿಕ್ಕಾಗಲ್ಲ. ವಿಶ್ವಾಸ ಇರುತ್ತೆ, ನಂಬಿಕೆ ಇರುತ್ತೆ, ರಕ್ತ ಸಂಬಂಧದ ಪ್ರಯೋಗ ಇರುತ್ತೆ, ಅದು ತೋರ್ಪಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಠ, ಛಲ, ದ್ವೇಷ, ಕ್ರೋಧ, ಮತ್ಸರ, ನಾನೇ ಗೆಲ್ಲಬೇಕು ಅನ್ನುವಂಥದ್ದು ಇಂಥದ್ದೆಲ್ಲ ಇಟ್ಕೊಂಡು ರಾಜಿ ಸಂಧಾನಕ್ಕೆ ಬರದೆ ಒಬ್ಬರ ಮೇಲೊಬ್ಬರು ಕತ್ತಿ ಮಸೀತಾ ಇರ್ತಾರೆ. ಇಂಥ ದ್ವೇಷ ಕ್ರೋಧ ಮರೆತು ಒಂದಾಗಬೇಕಂದ್ರೂ ಕೂಡ ಇಂಥ ಪ್ರಯೋಗನ ನೀವು ಮಂತ್ರಗಳ ಸಾಧನದಿಂದ ಮಾಡಬಹುದು. ಇನ್ನು ಇಷ್ಟಪಟ್ಟಂಥ ಪ್ರೇಮಿಗಳು ವರ್ಷಾನುಗಟ್ಟಲೆಯಿಂದ ಒಬ್ಬರ ಮೇಲೊಬ್ಬರು ಮಾನಸಿಕವಾಗಿ ಭಾವನಾತ್ಮಕವಾಗಿ ಇಷ್ಟಪಟ್ಟಿರ್ತಾರೆ. ಒಳ್ಳೆ ಸೆಟಲ್ ಲೈಫ್ ನೋಡ್ತಾ ಇರ್ತಾರೆ, ಒಳ್ಳೆ ಜಾಬ್ ಫೀಲ್ಡ್ಗಳಲ್ಲಿರ್ತಾರೆ, ಒಳ್ಳೆ ಎಜುಕೇಷನ್ ಮಾಡ್ತಾ ಇರ್ತಾರೆ, ಒಳ್ಳೆ ಸ್ಥಾನಮಾನ ಗಳಿಸ್ತಾರೆ. ಇನ್ನೊಂದು 2-3 ವರ್ಷಕ್ಕೆ ನಾವು ಲೈಫ್ ಸೆಟ್ಲ್ ಆಗ್ಬೋದಪ್ಪ ಅಂತ ಆಸೆ ಇಟ್ಕೊಂಡು ಇಷ್ಟಪಡ್ತಾ ಇರ್ತಾರೆ. ಇದ್ದಕ್ಕಿದ್ದಂಗೆ ಕುಟುಂಬದ ಭಯಕ್ಕೋ ಅಥವಾ ಮೂರನೇ ವ್ಯಕ್ತಿಗಳ ಅಥವಾ ಮಧ್ಯವರ್ತಿಗಳ ವಿಚಾರಕ್ಕೋ, ಮನಸ್ತಾಪಕ್ಕೋ ಅಥವಾ ಭಯದ ವಾತಾವರಣಕ್ಕೋ ಅಥವಾ ಅತಿಯಾದ
ಆತ್ಮವಿಶ್ವಾಸದಂಥ ವ್ಯಾಮೋಹಕ್ಕೆ ಹಠಕ್ಕೆ ಬಿದ್ದು ಇದ್ದಕ್ಕಿದ್ದಂಗೆ ಪ್ರೇಮಿಗಳು ದೂರ ಆಗುವಂಥ ಸಂದರ್ಭ ನೋಡಿರ್ತೀವಿ, ಕೇಳಿರ್ತೀವಿ. ಇಂಥವ್ರ ಮೇಲೂ ಕೂಡ ಈ ಮಂತ್ರ ಸಾಧನದಿಂದ ವಶೀಕರಣ ಸಾತ್ವಿಕವಾಗಿ ಮಾಡಿದ್ರೆ 100ಕ್ಕೆ 100 ಭಾಗ ಆ ವ್ಯಕ್ತಿಗಳ ಮನಃಪರಿವರ್ತನೆ ಆಗುತ್ತೆ. ತಂತ್ರಗಳಲ್ಲಿ ಶಕ್ತಿ ಇರೋದರಿಂದ ಅಮಾವಾಸ್ಯೆಯ ದಿನ ಅಥವಾ ಹುಣ್ಣಿಮೆಯ ತಿಥಿಗಳಲ್ಲಿ ಯಾರು ವಶ ಮಾಡ್ಕೋಬೇಕು ಅಂತ ಪ್ರಯತ್ನ ಪಡ್ತಾರೋ ಅಂತಹ ವ್ಯಕ್ತಿಗಳು ಅಂದರೆ ಸಾಧಕರು ನಿತ್ಯ ಕರ್ಮಗಳನ್ನ ಮುಗಿಸ್ಕೊಳ್ಳಿ ಅಮಾವಾಸ್ಯೆ ದಿನ. ಅಥವಾ ಅಮಾವಾಸ್ಯೆ ದಿನ ಹುಣ್ಣಿಮೆ ತಿಥಿ ಆಗಿಲ್ಲ ಅಂದರೆ ಒಂದು 11 ದಿನ 18 ದಿನ ನೀವೇ ನಿಯಮ ತಗೊಳ್ಳಿ. ಶುಕ್ರವಾರ ಅಥವಾ ಮಂಗಳವಾರ ದಿನಗಳಲ್ಲಿ ಒಂದು ಮಂಗಳವಾರದಿಂದ ಒಂದು ನೆಕ್ಸ್ಟ್ ಮಂಗಳವಾರದ ಗಂಟ ಅಥವಾ ಒಂದು ಶುಕ್ರವಾರದಿಂದ ನೆಕ್ಸ್ಟ್ ಶುಕ್ರವಾರದ ಗಂಟ ಒಂದು 11 ದಿನ ನೀವು ನಿಯಮ ತಗೊಂಡು ಏನು ಸಾಧಕ ಏನು ಮಾಡಬೇಕು, ವಶ ಮಾಡ್ಕೊಳ್ಳುವಂಥ ವ್ಯಕ್ತಿ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ಶುಭ್ರ ಬಿಳಿ ವಸ್ತ್ರಗಳನ್ನ ಧಾರಣೆ ಮಾಡಬೇಕು. ಬಿಳಿ ವಸ್ತ್ರಗಳನ್ನ ಧಾರಣೆ ಮಾಡಿಕೊಂಡು ನೀವು ನಂಬಿದಂಥ ದೈವನ ಸಂಕಲ್ಪನೆ ಮಾಡ್ಕೋಬೇಕು ಅಥವಾ ವಿಘ್ನೇಶ್ವರನನ್ನು ಸಂಕಲ್ಪನೆ ಮಾಡಿಕೊಳ್ಳಿ. ಎಲ್ಲ ವಿಘ್ನಗಳು ದೂರ ಆಗಲಿ, ನನ್ನ ಮನಸ್ಸಿನ ಇಚ್ಛೆ ಈಡೇರಲಿ, ನಾನು ಇಷ್ಟಪಟ್ಟಂಥ ವ್ಯಕ್ತಿ ಅದು ನ್ಯಾಯಯುತವಾಗಿದ್ದರೆ ನನಗೆ ಅವರು ಬದಲಾವಣೆ ಆಗಿ ಅಥವಾ ಮನಃಪರಿವರ್ತನೆ ಆಗಿ ನನಗೆ ದಕ್ಕಲಿ ಅಂತ 108 ಬಾರಿ ಪಶ್ಚಿಮ ದಿಕ್ಕಿಗೆ, ಮನೆಯ ದಿಕ್ಕು ಯಾವ ದಿಕ್ಕಲ್ಲ ಅದಿರಲಿ, ಆದರೆ ನೀವು ಕುಳಿತುಕೊಳ್ಳುವಂಥ ದಿಕ್ಕು ಪಶ್ಚಿಮ ದಿಕ್ಕಿಗಿರಬೇಕು. ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಈ ಒಂದು ಮಂತ್ರವನ್ನು 108 ಬಾರಿ ಅವರ ಹೆಸರನ್ನು ಎಣಿಸ್ಕೊಂಡು ನೀವು ಜಪಿಸಬೇಕಾಗ್ತದೆ. ಓಂ ಹ್ರೀಂ ಅಗಚ್ಚಾನುರಾಗಿಣಿ ಮೈಥುನ ಪ್ರಿಯ ಸ್ವಾಹ. ಓಂ ಹ್ರೀಂ ಅಗಚ್ಚಾನುರಾಗಿಣಿ ಮೈಥುನ ಪ್ರಿಯ ಸ್ವಾಹ. ಓಂ ಹ್ರೀಂ ಅಗಚ್ಚಾನುರಾಗಿಣಿ ಮೈಥುನ ಪ್ರಿಯ ಸ್ವಾಹ. ಈ ರೀತಿಯಲ್ಲಿ ನೀವು ಆ ಒಂದು ದೇವತೆಗಳನ್ನ, ನೀವು ಇಷ್ಟಾರ್ಥ ದೇವತೆಗಳನ್ನ ನೆನೆಸ್ಕೊಂಡು ಈ ಮಂತ್ರನ ನೀವು ಪಠಿಸಿ ನೋಡಿ ವೀಕ್ಷಕರೇ. ಸುಮಾರು 108 ಬಾರಿ ನೀವು ಪಠಿಸಿದರೆ ಮಂತ್ರದ ಸಹಾಯದಿಂದ ಆ ವ್ಯಕ್ತಿಯ ಮನಸ್ಸು ಪರಿವರ್ತನೆ ಆಗ್ತದೆ. ತಾಂತ್ರಿಕವಾಗಿ ಅವರು ನಿಮ್ಮಂತೆಯೇ ಅಥವಾ ನಿಮ್ಮ ಆಕರ್ಷಣೆಗೆ ಅಥವಾ ನಿಮ್ಮ ವಿಶ್ವಾಸಕ್ಕೆ, ನಿಮ್ಮ ನಂಬಿಕೆಗೆ ತಾನೇ ನಿಮ್ಮ ಒಳ್ಳೆತನಕ್ಕೆ ಅವರು ಮಿತ್ರರಾಗಿ, ಸ್ನೇಹಿತರಾಗಿ, ಸಂಬಂಧಿಕರಾಗಿ ಅಥವಾ ಹೆಂಡತಿಯಾಗಿ, ಪತ್ನಿಯಾಗಿ, ಇಷ್ಟಪಟ್ಟಂಥ ಸ್ತ್ರೀಯಾಗಿ ಅವರು ಒಲಿಯೋದು 100ಕ್ಕೆ 100 ಭಾಗ ಸತ್ಯ ಇರ್ತದೆ. ಸರಳ ಪರಿಹಾರ, ವಶೀಕರಣ ಮಂತ್ರಶಕ್ತಿ, ಹಾಗೆ ಒಳ್ಳೆಯ ಉದ್ದೇಶಕ್ಕೋಸ್ಕರ ಮಾಡಿ ಇದರಲ್ಲಿ ನಿಮಗೆ ಫಲ ಸಿಗುತ್ತೆ. ಹಾಗೂ SR ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ವಿಶೇಷವಾಗಿ ರಾಶಿ ನಕ್ಷತ್ರಗಳ ಬಗ್ಗೆ, ತಂತ್ರ ಮಂತ್ರಗಳ ಬಗ್ಗೆ ಅಥವಾ ಈ ಮಾಂತ್ರಿಕ ಪ್ರಯೋಗಗಳ ಬಗ್ಗೆ ವಿಮರ್ಶೆ ಮಾಡಿ, ಚರ್ಚೆ ಮಾಡಿ ಪರಿಹಾರ ತಿಳಿಸ್ತೀವಿ. ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ, ಕಾಲ್ ಮಾಡಿ ವೀಕ್ಷಕರೇ. ನಮಸ್ಕಾರ. ಸರ್ವೇ ಜನರು ಸುಖಿನೋ ಭವಂತು.